தங்கச்சி அண்ணன் நினைச்சியாமா? ஆமாண்ணே. வலது கண்ணு துடிக்கிற மாதிரி இருக்கு. மாமோய் உன் இடது கண்ணு துடிக்குது. அத்தா பட்டு கால். ಮಂಗ್ಲ ಅವರೇ, ಇದನ್ನ ನೀವು ಮುಚ್ಚಿಟ್ಟಷ್ಟು ನಿಮ್ಗೆ ತೊಂದರೆ. ಇರೋ ವಿಷಯನ ಹೇಳ್ಬಿಡಿ. ಜೊತೆಗೆ ಧೈರ್ಯವಾಗಿರೋಕ್ ಹೇಳಿ. ಅಷ್ಟರಲ್ಲಿ ನಾವು ಅವಳನ್ನ ಹುಡುಕಿ ಕರ್ಕೊಂಡು ಹೋಗೋಣ. ಅಯ್ಯಯ್ಯೋ, ಬೇಡ ಬೇಡ. ಅವ್ರು ಈಗಿರೋ ಪರಿಸ್ಥಿತಿನಲ್ಲಿ ಇಂಥ ಕೆಟ್ಟ ಸುದ್ದಿಗಳನ್ನು ಕೇಳಿದ್ರೆ ಅವ್ರ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು. ಯಾಕೆ ಮಂಗ್ಲ ಅವರೇ, ಮಾಯಾ ಏನಾದರೂ ಹಾರ್ಟ್ ಪೇಷಂಟಾ? ಅವಳ ಆರೋಗ್ಯಕ್ಕೆ ಏನಾಗಿದೆ? ಏನಾದರೂ ಸಮಸ್ಯೆನಾ? ಅದು ಏನೂ ಇಲ್ಲ. ಮಾಯಮ್ನವರಿಗೆ ಶ್ರೇಷ್ಠ ಅಂದರೆ ಪ್ರಾಣ ಅಲ್ವಾ, ಅದಕ್ಕೆ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದು ಅಂತ. ಸರಿ ಸರಿ. ಆದ್ರೆ ಮಂಗ್ಲ ಅವರೇ, ಆ ಹೆಂಗ್ಸೇನಾದರೂ ಹೇಳಿದ್ ನಿಜ ಅಂತ ಆದ್ರೆ ಶ್ರೇಷ್ಠನ ಯಾರೋ ಇಂಟೆನ್ಷನಲಿ ಕಿಡ್ನಾಪ್ ಮಾಡಿದ್ದಾರೆ. ಇಲ್ಲಿವರೆಗೂ ಒಂದು ಥ್ರೆಟ್ನಿಂಗ್ ಕಾಲು ಬಂದಿಲ್ಲ ಅಂತಂದ್ರೆ ಏನೋ ಮಿಸ್ ಆಗ್ತಿದೆ. ನಾವ್ ಯಾಕೆ ಯಾವ್ದಕ್ಕೂ ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು? ಅಯ್ಯೋ, ಬೇಡ ಬೇಡ ಬೇಡ. ಅಕಸ್ಮಾತ್ ಪೊಲೀಸ್ನವ್ರ ಹತ್ರ ಏನಾದರೂ ಹೋದ್ರೆ ಮಾಯಮ್ನವ್ರನ್ನ ಕರೆಸೋ ಹಾಗಾಗತ್ತೆ. ಬೇಡ ನಿಖಿಲ್ ಅವರೇ. ಇಲ್ಲ, ಒಂದು ಕೆಲಸ ಮಾಡ್ತೀನಿ. ನನ್ನ ಪರಿಚಯದವರೊಬ್ರು ಇನ್ಸ್ಪೆಕ್ಟರ್ ಇದ್ದಾರೆ. ನಾನು ಅವ್ರ ಹತ್ರ ಫೋನ್ ಮಾಡಿ ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತಾ ಕೇಳ್ತೀನಿ. ಹಾಂ. ಹೇಳಿ ಡಾಕ್ಟ್ರೆ, ಹೇಗಿದ್ದೀರಾ? ಅಪರೂಪಕ್ಕೆ ನಮ್ಮನ್ನ ನೆನ್ಸ್ಕೊಂಡಿದ್ದೀರಾ? ಸಂಕಟ ಬಂದಾಗ್ಲೇ ಅಲ್ವಾ ವೆಂಕಟರಮಣನ ನೆನ್ಪು ಮಾಡ್ಕೊಳ್ಳೋದು. ನನಗೆ ಅರ್ಜೆಂಟಾಗಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ಡಾಕ್ಟ್ರೆ, ನಿಮಗ್ ಸಹಾಯ ಮಾಡಲ್ಲ ಅಂತೀನಾ? ಅದು ನನ್ನೊಬ್ರು ಬೇಕಾದವ್ರ ಮನೆಯಿಂದ 7-8 ವರ್ಷದ ಮಗು ಒಂದು ಮಿಸ್ ಆಗಿದೆ. ಓಕೆ. ಮನೆ ಹತ್ರ ಆಟ ಆಡ್ತಿದ್ದ ಹುಡುಗಿ ಸ್ವಲ್ಪ ಹೊತ್ತಿಂದ ಕಾಣಿಸ್ತಿಲ್ಲ. ಎಲ್ಲರೂ ತುಂಬಾ ಗಾಬರಿ ಆಗಿದ್ದಾರೆ. ಆಕ್ಚುಲಿ ಅವ್ರ ಅಮ್ಮನ್ಗಿನ್ನೂ ಈ ವಿಷಯನ ತಿಳಿಸಿಲ್ಲ. ನೀವೇನಾದ್ರೂ ನಮ್ಗೆ ಆ ಮಗುನ ಹುಡ್ಕೋದಕ್ಕೆ ಸಹಾಯ ಮಾಡ್ಬೋದಾ? ಒಫಿಷಿಯಲಿ ಅಲ್ಲ, ಅನ್ಒಫಿಷಿಯಲಿ. ಓ ಹೌದಾ? ಅಲ್ಲೇ ಮನೆ ಪಕ್ಕದಲ್ಲಿ ನೋಡಿದ್ರಾ? ಅಕ್ಕಪಕ್ಕ ಎಲ್ಲ ವಿಚಾರಿಸಿದ್ವಿ. ಯಾರೋ ಒಬ್ರು ಮಗು ಕಿಡ್ನಾಪ್ ಆಗಿರೋ ತರ ಮಾತಾಡಿದ್ರು. ಅದು ಎಷ್ಟು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ನೆಗ್ಲೆಕ್ಟ್ ಮಾಡೋದು ಬೇಡ. ಹುಡುಗಿ ಫೋಟೋ ಇದ್ರೆ ತಕ್ಷಣ ಕಳಿಸ್ಕೊಡಿ, ನಾನು ಎಲ್ಲ ಕಡೆ ಅಲರ್ಟ್ ಮಾಡ್ತೀನಿ. ನೋಡ್ದವ್ರು ಏನ್ ಹೇಳಿದ್ರು ಅಂತ ಡೀಟೇಲ್ ಆಗಿ ಹೇಳಿದ್ರೆ ನಾನ್ ಸ್ವಲ್ಪ ಟ್ರೈ ಮಾಡ್ತೀನಿ. 4 ಜನ ಹುಡುಗರು ಮಗುನ ಪ್ರಜ್ಞೆ ತಪ್ಪಿಸಿ ಎತ್ಕೊಂಡು ಹೋದ್ರು ಅಂತ ಹೇಳಿದ್ರು. ನಿಮ್ಗೊಂದು ಫೋಟೋ ಶೇರ್ ಮಾಡ್ತೀನಿ. ಶ್ರೇಷ್ಠ ಅಂತ ಹುಡುಗಿ ಹೆಸರು. ಓಕೆ. ಸರಿ, ಗಾಡಿ ಎಲ್ಲೇ ಇದ್ರೂ ನಾವು ಹುಡುಕ್ತೀವಿ. ಟ್ರೇಸ್ ಮಾಡಿ ಲಾಕ್ ಮಾಡ್ತೀವಿ. ಸರಿ ಮೇಡಮ್. ಮಗುನ ಸೇಫ್ ಆಗಿ ಹುಡುಕೊಟ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮೇಡಮ್. ಹೇಳಿದೀನಿ. ಆದ್ರೆ ನಾವ್ ಯಾವ್ದಕ್ಕೂ ಒಂದ್ಸಲ ಮನೆ ಹತ್ರ ಹೋಗಿ ಕ್ರಾಸ್ ಚೆಕ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಸರಿ, ನಡೀರಿ. ಮಿನಿ, ಇನ್ನೂ ಕೋಪನಾ? ಈಗೇನು ನನ್ನ ಹತ್ರ ಮಾತಾಡೋದಿಲ್ವಾ? ನಿಂತ್ಕೋ.
ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಹೌದು, ಇಷ್ಟು ದಿನ ನಾನೇ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ನೀವೇ ಈಗ ಸರಿಯಾಗಿ ಅರ್ಥ ಮಾಡ್ಸಿದ್ರಲ್ಲ, ಬಿಡಿ. ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಡ ಮಿನಿ. ನೋಡು, ವಿಷಯ ತುಂಬಾ ಸೀರಿಯಸ್ ಆಗಿದೆ, ಅರ್ಥ ಮಾಡ್ಕೋ. ಯಾಮಿನಿ, ನೋಡಿಲ್ಲಿ, ಇಲ್ಲಿ ನೋಡು ಒಂದೇ. ನೋಡು, ನಾವೀಗಷ್ಟೇ ಜೈಲಿಂದ ಬಂದಿದ್ದೀವಿ. ಇನ್ನು ಪೂರ್ತಿಯಾಗಿ ಆ ಕೇಸ್ ಕೂಡ ಕ್ಲಿಯರ್ ಆಗಿಲ್ಲ. ಈಗ ಇದನ್ನು ಕೂಡ ಆಸ್ತಿಗೋಸ್ಕರ ನಾವೇ ಮಾಡಿದೀವಿ ಅಂತ ಸಾಬೀತಾಯ್ತು ಅಂದ್ರೆ ಇಷ್ಟು ದಿನ ನಾವು ಮಾಡಿದ ಎಲ್ಲಾ ಪ್ರಯತ್ನನೂ ವ್ಯರ್ಥ ಆಗೋಗುತ್ತೆ. ಆಗ್ಲಿ ಬಿಡಿ, ಅಷ್ಟೇ ತಾನೇ ಆಗುದು. ನನಗೆ ಅದಕ್ಕಿಂತ ಹೆಚ್ಚಾಗಿ ಆ ಮಾಯಾ ಮತ್ತೆ ನಿಮ್ಮ ಮಗಳು ಶ್ರೇಷ್ಠ ನೆಮ್ಮದಿಯಾಗಿರೋದನ್ನ ನೋಡೋದಕ್ಕಾಗೋದಿಲ್ಲ. ಏಯ್, ಮೈ ಗಾಡ್, ನಾನು ಕೂಡ ಇಷ್ಟು ದಿನ ನಿನ್ನ ಹಾಗೆ ಯೋಚನೆ ಮಾಡ್ತಿದ್ದೆ ಅಂತ ನೆನೆಸ್ಕೊಳ್ಳೋದಕ್ಕೂ ಭಯ ಆಗ್ತಿದೆ ನನಗೆ. ಶ್ರೇಷ್ಠನ ಬಗ್ಗೆ ಹೇಗ್ ಬಾಯಿ ಬಿಡಿಸೋದು ಇವಳ ಹತ್ರ? ಎಷ್ಟು ಸಲ ಕೇಳಿದ್ರು ಹೊಡೆದಿರೋ ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಏನ್ ಮಾಡ್ಲಿ? ಕಂದ, ನನ್ನ ಮತ್ತೊಂದ್ಸಲ ಕ್ಷಮಿಸ್ಬಿಡಮ್ಮ. ಇವತ್ತು ನಿನಗೇನಾದರೂ ಆದರೆ ಅದಕ್ಕೆ ನೇರ ಹೊಣೆ ನಾನೇನಮ್ಮ. ಈ ಪಾಪಿ ಅಪ್ಪನೇ ನಿನ್ಗೆ ಇವತ್ತು ಈ ಸಂಕಟ ಬರೋದಕ್ಕೆ ಕಾರಣ ಆಗಿದ್ದಾನೆ. ಇಷ್ಟು ವರ್ಷ ಅವಳ ಬಗ್ಗೆ ವಿಷದ ಬೀಜ ಬಿತ್ತಿ ಬಿತ್ತಿ ಇವತ್ತು ನನ್ನ ಕರುಳಿನಿಂದ ನನ್ನಿಂದ ದೂರ ಮಾಡ್ಕೊಳ್ಳೋ ಹಾಗಾಗ್ತಿದೆ. ಅಯ್ಯೋ, ಮಂಗ್ಲ ಅವರು ಸಾವಿತ್ರಿಯನ್ನು ಶ್ರೇಷ್ಠನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಬೀಗ ಹಾಕೊಂಡೆಲ್ಲಿ ಹೋದ್ರು? ಮಂಗ್ಲ ಅವ್ರಿಗೊಂದು ಫೋನ್ ಮಾಡೋಣ. ಅಯ್ಯಯ್ಯೋ, ಮಾಯಮ್ಮ ತಿರ್ಗ ನನಗೆ ಫೋನ್ ಮಾಡ್ತಿದ್ದಾರಲ್ಲ. ಪರವಾಗಿಲ್ಲ, ರಿಸೀವ್ ಮಾಡಿ ಮಾತಾಡಿ, ಟೆನ್ಷನ್ ಮಾಡ್ಕೋಬೇಡಿ. ಹಲೋ ಹಲೋ, ಮಂಗ್ಳವ್ರೆ ಎಲ್ಲಿದ್ದೀರಾ? ನೀವೆಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ನಾನೇ ಮನೆ ಹತ್ರ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಮನೆ ಬೀಗ ಹಾಕಿದ್ದೀರಾ. ಎಲ್ಲಿ ಹೋಗಿದ್ದೀರಾ? ಮಾಯಮ್ಮನವ್ರೆ, ನಾನು ಬರ್ತಾ ಇದ್ದೀನಿ. ಕೀ ನನ್ನ ಹತ್ರನೇ ಇದೆ. ಸರಿ ಸರಿ, ಬೇಗ ಬಂದ್ಬಿಡಿ. ಮಿನಿ, ಯಾಕೆ ಹೀಗೆ ಆಟ ಮಾಡ್ತಾ ಇದೀಯಾ? ಓಕೆ, ನಿನಗೆ ಕೈ ಮುಗಿತೀನಿ. ದಯವಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮುಂಚೆ ಈ ಡೀಲ್ನ ಯಾರಿಗೆ ಕೊಟ್ಟಿದ್ಯಾ ಅಂತ ಹೇಳು. ನೋಡು, ನನಗೆ ಮತ್ತೆ ಆ ಜೈಲುವಾಸ, ಆ ಅವಮಾನ ಇದನ್ನೆಲ್ಲ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಹೇಳು, ನಿನ್ ಮುಂದೆ ಇಲ್ಲೇ ಹೀಗೆ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ಲಾ? ನೀವ್
ಎಷ್ಟೇ ಗೋಗರ್ದು ಕೇಳ್ಕೊಂಡ್ರೂ ಅಷ್ಟೇ. ಇದು ಒಂದು ವಿಷಯ ಮಾತ್ರ ನಿಮ್ ಹತ್ರ ಹಂಚ್ಕೊಳ್ಳೋದಕ್ಕಾಗಲ್ಲ. ಇದು ನನ್ನ ಗೆಲುವು. ಇಬ್ರೂ ಸಂಭ್ರಮ ಪಡೋಣ. ಇವ್ರನ್ನ ನೋಡ್ತಾ ಇದ್ರೆ ಇವ್ರಿಗೆ ನಿಜವಾಗ್ಲೂ ಮಾಯಾ ಮತ್ತೆ ಶ್ರೇಷ್ಠನ್ ಮೇಲೆ ಕೋಪ ಇತ್ತ ಅಂತ ಅನುಮಾನ ಬರ್ತಿದ್ಯಲ್ಲ. No. Something is wrong. ಶ್ರೇಷ್ಠನ್ ಸೈಜ್ ಬಟ್ಟೆ ಇದ್ದಂಗಿದ್ಯಲ್ಲ, ಯಾರು ತಂದಿರೋದು? ಏನ್ ನಡೀತಾ ಇದೆ ಇಲ್ಲಿ? ನಿಖಿಲ್ನ ಮಂಗಳೂರು ಯಾಕೆ ಕರ್ಕೊಂಡ್ ಬಂದ್ರು? ಮಂಗ್ಲಾ ಅವ್ರೆ, ಏನಾಯ್ತು? ನೀವಾಗ್ಲೇ ಹೋಗ್ಬೇಕಾದ್ರೆ ತುಂಬಾ ಟೆನ್ಷನ್ ಅಲ್ಲಿ ಹೋದ್ರಿ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಶ್ರೇಷ್ಠ ಎಲ್ಲಿದ್ದಾಳೆ? ಸಾವಿತ್ರಿ ಎಲ್ಲಿ? ನೀವ್ಯಾಕೆ ಇವ್ರ ಜೊತೆ ಬಂದಿದ್ದೀರಾ? ಮಂಗ್ಲಾ ಅವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಅದು 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 ಮಾಯಮ್ಮ, ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಂಗ್ಲಾ ಅವ್ರೆ, ಅದೇನೇ ಇದ್ರು ನನ್ನ ಹತ್ರ ಹೇಳಿ ಪ್ಲೀಸ್. ನೀವ್ ಹೇಳ್ದೆ ಮಾತ್ರ ಟೆನ್ಷನ್ ಕೊಡ್ಬೇಡಿ. ಶ್ರೇಷ್ಠ ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ. ಮಾಯಾ, ಮಾಯಮ್ಮ, ಮಾಯಾ, ಮಾಯಾ, ಮಾಯಮ್ಮ, ಏನಾಯ್ತು? ಮಾಯಮ್ಮ, 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 ಬೇಗ ಮಾಯಮ್ಮ, 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 ಹಾಕಿ ಮಾಯಮ್ಮ, ಮಾಯಮ್ಮ ಕಣ್ಬಿಡಿ, ಮಾಯಮ್ಮ ಕಣ್ಬಿಡಿ. ಒಂದ್ ನಿಮಿಷ ನಾನು ನೋಡ್ತೀನಿ ರೀ. ನಿಖಿಲ್ ಏನಾದ್ರೂ ಇವ್ರ ಕೈ ಹಿಡಿದ್ರೆ ಇವ್ರ ಗರ್ಭಿಣಿ ಅನ್ನೋ ವಿಚಾರ ಹೋಗ್ಬಿಡತ್ತೆ. ನಿಖಿಲ್ ಅವ್ರೆ, ಏನೋ ಟೆನ್ಷನ್ಗೆ ಹೀಗೆ ಪ್ರಜ್ಞೆ ತಬ್ಬಿದ್ದಾರೆ ಅಷ್ಟೇ. ನೀರೇ ಹಾಕಿ, ಎಚ್ಚರ ಆಗತ್ತೆ. ಮಾಯಮ್ಮ, 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 ಮಾಯಮ್ಮ ಕಣ್ಬಿಡಿ. ಮಾಯಾ ಕಣ್ಬಿಡು. ಮಾಯಮ್ಮ, ಮಾಯಾ, ಮಾಯಮ್ಮ, 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 ಮಂಗ್ಲಮ್ಮ,
ಮಿನಿ. ನೋಡು, ಈಗ ಒಬ್ರು ಮೇಲೊಬ್ರು ಕೋಪ ಮಾಡ್ಕೊಳ್ಳೋ ಅಂತ ಸಮಯ ಅಲ್ಲ ಇದು. ಪರಿಸ್ಥಿತಿ ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ನಾನು ಹೀಗೆ ಕೇಳ್ತಿರೋದ್ರ ಹಿಂದೆ ಒಂದು ಬಲವಾದ ಕಾರಣ ಇದೆ. ನನಗೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು. ಶ್ರೇಷ್ಠ ಕಾಣ್ಲಿಲ್ಲ ಅಂತಂದ್ರೆ ಮಾಯಾ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಮೊದಲು ಹೋಗಿ ನಮ್ಮಿಬ್ರು ಮೇಲೇನೆ ಕೊಲೆ, ಕಿಡ್ನಾಪ್ ಕೇಸ್ ಎರಡನ್ನೂ ಹಾಕಿ ಒಳಗಾಕಿಸ್ತಾಳೆ. ನೋಡು, ಈ ಟೈಮ್ ಕೋಪ ಮಾಡ್ಕೊಳ್ಳೋದಲ್ಲ ಮಿನಿ. ನೀನೇ ಯೋಚನೆ ಮಾಡು. ಒಂದು ವೇಳೆ ಈ ಕೇಸಲ್ಲಿ ಮತ್ತೆ ಒಳಗಡೆ ಹೋದ್ರೆ ಯಾರಿ ಲಾಭ ಹೇಳು? ನಮ್ಮಿಬ್ರು ಕಿತ್ತಾಟದಲ್ಲಿ ಆ ಲಾಭನ ಮಾಯಾ ಪಡ್ಕೊಳ್ತಾಳೆ. ಶ್ರೇಷ್ಠನ ಸಂಪೂರ್ಣ ಆಸ್ತಿ, ಹಣ, ಅಧಿಕಾರ ಎಲ್ಲ ಮಾಯಾ ಅನುಭವಿಸೋ ಹಾಗಾಗತ್ತೆ. ನೋ, ಹಾಗಾಗ್ಬಾರ್ದು. ನಾನ್ ಹಾಗಾಗೋದಕ್ ಬಿಡೋದಿಲ್ಲ. ಬಿಡೋಲ್ಲ ಅನ್ನೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಈ ಡೀಲ್ನ ಯಾರಿಗೆ ಕೊಟ್ಟಿದ್ಯಾ ಹೇಳು? ಅದು ಹಾ, ನಿಮ್ ಹುಡುಗಂಗೆ. ನಮ್ ಹುಡುಗನಿಗ ಬಾಂಬ್ ಸೀನಿಂಗ್ಗೆ ಡೀಲ್ ಕೊಟ್ಟಿದ್ದೀನಿ. ಅಯ್ಯೋ ಬಡ್ಡಿ ಮಗನೇ, ನನ್ನ ಹತ್ರನೇ ಅನ್ನ ತಿಂದು ನನ್ನ ಬೆನ್ನ ಹಿಂದೆನೆ ಕೆಲಸ ಮಾಡ್ತಿದ್ಯಾ? ನಾನೇ ಅವನಿಗೆ ನಿಮ್ ಹತ್ರ ಏನು ಹೇಳ್ಬೇಡ ಅಂತಿದ್ದೆ. ಆಕ್ಚುಲಿ ಅವನ್ ನಿಮ್ಗೆ ಗೊತ್ತಿರೋ ಹುಡುಗರ ಹತ್ರನೂ ಕೆಲಸ ವಹಿಸಿಲ್ಲ. ಯಾರೋ ಬೇರೆ ಹುಡುಗರಿಗೆ ಕೆಲಸ ಕೊಟ್ಟಿದ್ದೀನಿ. ಅವ್ರ ಕೆಲಸ ಮುಗಿಸಿ ಆಮೇಲೆ ಜಾಗ ಖಾಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಸರಿ ಬಿಡು, ನಾನಿದನ್ನೆಲ್ಲ ನೋಡ್ಕೊಳ್ತೀನಿ. ನೀನ್ ಆರಾಮಾಗಿರು. ಅಣ್ಣ ಹೇಳಿ ಅಣ್ಣ. ಏಯ್, ನಾನೇನೋ ಹೇಳೋದು? ಈಗ ನೀನ್ ಹೇಳಬೇಕು. ಬೆಳಿಗ್ಗೆ ನಾನು ಹೆಂಡತಿ ಕೊಟ್ಟಿರೋ ಡೀಲ್ ಏನಾಯ್ತು? ಶ್ರೇಷ್ಠನ್ ಏನ್ ಮಾಡಿದಿರಾ? ಎಲ್ಲಿಟ್ಟಿದ್ದೀರಾ? ಅಣ್ಣ, ಅಕ್ಕ ನನಗೆ ಡೀಲ್ ಕೊಟ್ಟ ತಕ್ಷಣ ಅದನ್ನ ನಮ್ಮ ಹುಡುಗರಿಗೆ ಬಿಟ್ಟು ನಾನು ಬೇರೆ ಡೀಲ್ ಮಾಡ್ಬಿಟ್ಟೆ ಅಣ್ಣ. ಏಯ್, ಸ್ವಲ್ಪ ರಿಸ್ಕ್ ಇರೋ ಕೆಲಸ ಅಲ್ವಾ, ಅದಕ್ಕೆ ಅದನ್ನ ಬೇರೆ ಊರಿನ ಹುಡುಗರಿಗೆ ಹೇಳಿದೀನಿ ಅಣ್ಣ. ಇನ್ನೇನ್ ನಿಮ್ ಕೆಲಸ ಆಗ್ಬಿಡುತ್ತಣ್ಣ. ಅವರು ಅವ್ರ ಕೆಲಸನ ನೀಟಾಗಿ ಮುಗಿಸಿ ಅವ್ರೂರಿಗೆ ಹೋಗಿ ಅಪ್ ಸ್ಕ್ಯಾನ್ ಆಗ್ಬಿಡ್ತಾರಣ್ಣ. ಏಯ್ ಏಯ್, ಆ ಮಗು ಮೇಲೆ ಒಂದು ಚಿಕ್ಕ ಗಾಯ ಕೂಡ ಆಗಬಾರ್ದು. ಈಗಲೇ ಅವನಿಗೆ ಕಾಲ್ ಮಾಡು, ಕೆಲಸ ನಿಲ್ಸೋದಕ್ಕೆ ಹೇಳು. ಹಾಗೆ ಶ್ರೇಷ್ಠನ ಎಲ್ಲಿಂದ ಕರ್ಕೊಂಡು ಬಂದ್ರೋ ಅಲ್ಲೇ ಬಿಟ್ಬಿಡೋದಕ್ಕೆ ಹೇಳು. ಅಣ್ಣ, ಇದೇನಣ್ಣ ಹೀಗೆ ಹೇಳ್ತಿದ್ದೀರಾ? ಅಕ್ಕ ನೋಡಿದ್ರೆ ಮುಗ್ಸಕ್ ಹೇಳಿದರೆ, ಈಗ ನೀವು ನೋಡಿದ್ರೆ ಉಳ್ಸಕ್ ಹೇಳ್ತಿದ್ದೀರಲ್ಲ ಅಣ್ಣ. ಓ, ಹೇಳ್ದಷ್ಟು ಮಾಡೋ, ಇಲ್ಲ ಅಂತಂದ್ರೆ ನಾನೇ ನಿನ್ನ ಮೇಲೆ ಪೊಲೀಸ್ ಕೇಸ್ ಹಾಕಿಸ್ಬಿಡ್ತೀನಿ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ಅಣ್ಣ ನಾನು. ಹೇಳಿದ್ನಲ್ಲ, ಈಗಲೇ ಕಾಲ್ ಮಾಡು, ಲೈನಲ್ಲೇ ಇರ್ತೀನಿ. ಅಯ್ಯೋ, ಅದು ಹಾಗಲ್ಲ ಅಣ್ಣ. ಅವರು ಒಂದ್ ಕೆಲಸ ಒಪ್ಕೊಂಡ್ಮೇಲೆ ಅದು ಮುಗಿಯೋವರೆಗೂ ನಮ್ ಕಾಂಟ್ಯಾಕ್ಟ್ಗೆ ಸಿಗಲ್ಲ ಅಣ್ಣ. ಕೆಲಸ ಮುಗಿದ್ಮೇಲೆನೆ ಅವರು ನಮ್ಗೆ ವಿಷಯ ಮುಟ್ಸೋದಲ್ವಾ ಅಣ್ಣ? ಅಲ್ಲಿ ತನಕ ಕಾಯೋದಕ್ಕಾಗೋದಿಲ್ಲ ಕಣೋ. ಸರಿ, ಯಾವ ಕಡೆ ಹುಡುಗರು? ಅಣ್ಣ, ಅದು ಮಂಗಳೂರು ಕಡೆ ಹುಡುಗ್ರಣ್ಣ. ಸರಿ,
ನೀನು ಅಲ್ಲಿ ಟ್ರೈ ಮಾಡ್ತಾ ಇರೋ, ನಾನು ಈ ಕಡೆ ಟ್ರೈ ಮಾಡ್ತಾ ಇರ್ತೀನಿ. ಸರಿ ಅಣ್ಣ.